ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ವಿಧಾನಸೌಧದಲ್ಲಿ ಗೋಡೆ ಧ್ವಂಸ ಪ್ರಕರಣ. ಅರಣ್ಯ ಸಚಿವ ರಮಾನಾಥ್ ರೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಮನವಿ. ಅನುಮತಿ ಕೋರಿ ರಾಜ್ಯಪಾಲರಿಗೆ ವಕೀಲರ ಪತ್ರ. ಉತ್ತರ ಭಾರತದಲ್ಲಿ ಜಲಪ್ರಳಯ. ಕೊಚ್ಚಿ ಹೋದ ರಸ್ತೆಗಳು, ಕುಸಿದು ಬಿದ್ದ ಮನೆ ಗುಡ್ಡಗಳು. 75ಕ್ಕೂ ಹೆಚ್ಚು ಮಂದಿ ದುರ್ಮರಣ. ತತ್ತರಿಸಿದ ಜನಜೀವನ. ಪ್ರವಾಹದಲ್ಲಿ ಸಿಲುಕಿದ ಕನ್ನಡಿಗರ ರಕ್ಷಣೆಗೆ ಮುಂದಾದ ರಾಜ್ಯ ಸರ್ಕಾರ. ಶೋಭಾ ಕರಂದ್ಲಾಜೆ ಸೇರಿದಂತೆ ಎಲ್ಲರೂ ಸುರಕ್ಷಿತ. 2 ಅಧಿಕಾರಿಗಳು ದೆಹಲಿಗೆ. ಸುವರ್ಣ ನ್ಯೂಸ್ಗೆ ಸಿಎಂ ಸಿದ್ದು ಹೇಳಿಕೆ. ಮಡಿಕೇರಿಯಲ್ಲಿ ಅಬ್ಬರಿಸಿದ ಮಳೆರಾಯ. ಮಂಗಳೂರಲ್ಲಿ ವರುಣನ ಅವಾಂತರ. ಕಾಂಪೌಂಡ್ ಕುಸಿದು 4 ಸಾವು. ಮುಂಬೈ ದಾಳಿ ಉಗ್ರರಿಗೆ ಪಾಕ್ ಸರ್ಕಾರ ನೆರವು. ಜಮಾತ್ ಉದ್ ದವಾ ಸಂಘಟನೆಗೆ 6 ಕೋಟಿ ಧನ ಸಹಾಯ. ಭಯೋತ್ಪಾದಕರಿಗೆ ಹಾಲೆರೆಯುತ್ತಿದೆ ಪಾಕ್ ಸರ್ಕಾರ. ಅರಣ್ಯ ಸಚಿವ ರಮಾನಾಥ್ ರೈಗೆ ಸಂಕಷ್ಟ ಶುರುವಾಗಿದೆ. ವಿಧಾನಸೌಧದ ತಮ್ಮ ಕೊಠಡಿಯ ಗೋಡೆ ಒಡೆಸಿ ವಿವಾದಕ್ಕೆ ಒಳಗಾಗಿದ್ದ ಸಚಿವ ರಮಾನಾಥ್ ರೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಕೋರಿ ವಕೀಲರಿಬ್ಬರು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ವಿಧಾನಸೌಧದಲ್ಲಿ ತಮಗೆ ಅಲಾಟ್ ಆಗಿರುವಂತಹ ಕೊಠಡಿಯ ಗೋಡೆ ಒಡೆಸಿದ ಅರಣ್ಯ ಸಚಿವ ರಮಾನಾಥ್ ರೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಲ್ಲಿಸಬೇಕು ಅಂತ ಕೋರಿ ವಕೀಲರಾದ ದಿಲೀಪ್ ಕುಮಾರ್ ಮತ್ತು ನಾರಾಯಣ್ ಶೆಟ್ಟಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಈಗ ಖುದ್ದು ವಕೀಲರಾದ ದಿಲೀಪ್ ಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್ ಕುಮಾರ್ ಅವರೇ, ನಿಜಕ್ಕೂ ಒಂದು ಪಾರಂಪರಿಕ ಕಟ್ಟಡ ಅದು ಹೇಗಿದೆಯೋ ಅದನ್ನು ಹಾಗೆ ಬೆಳೆಸಬೇಕು, ಅದರಲ್ಲಿ ನಿಯಮ ಉಲ್ಲಂಘನೆ ಆಗಿರೋದಂತೂ ಸ್ಪಷ್ಟ. ನೀವು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಇದ್ದೀರಾ? ಅದು ಸರ್ಕಾರದ ಪ್ರಾಪರ್ಟಿ, ಅದು ಯಾವ ರೀತಿಯಲ್ಲಿ ಮಾಡಬಾರದು, ಯಾವ ರೀತಿಯಲ್ಲಿ ಡಿಮೋಲಿಷನ್ ಮಾಡಬಾರದು, ಯಾವ ರೀತಿಯಲ್ಲಿ ವಾಸ್ತವಿಸಿ ಇರ್ಬೋದು, ಏನೇ ಇರ್ಬೋದು, ಅದು ಪಬ್ಲಿಕ್ ಪ್ರಾಪರ್ಟಿಯನ್ನ ಯಾರು ಯಾವ ರೀತಿಯಲ್ಲಿಯೂ ರಿನೋವೇಷನ್ ಮಾಡಬಾರದು ನಲ್ಲಿಕೊಂಡು ಕಾನೂನೇ ಇದೆ. ಅದು ಕಾನೂನಿನ ಬಾಹ್ಯ ಕಾನೂನುಬದ್ಧವಾಗಿ ಮಾಡುವಂಗಿಲ್ಲ, ಪರ್ಮಿಷನ್ ಇಂದ ಮಾಡುವಂಗಿಲ್ಲ. ಓನ್ಲಿ ಗವರ್ಮೆಂಟ್ ಪರ್ಮಿಷನ್ ಇಂದ ಗವರ್ಮೆಂಟ್ ಮಾತ್ರ ಮಾಡಬೇಕು, ಮಾಡಂಗಿಲ್ಲ ಅದು. ಹಾಗಾದ್ರೆ ದಿಲೀಪ್ ಕುಮಾರ್ ಅವರೇ, ಒಬ್ಬ ಸಚಿವರ ವಿರುದ್ಧ ಇಂತಹ ವಿಷಯದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋದಕ್ಕೆ ಏನೆಲ್ಲ ಅಂಶಗಳು ಕಾರಣವಾಗಬಹುದು? ಎಷ್ಟರ ಮಟ್ಟಿಗೆ ಕಾನೂನಿನಲ್ಲಿ ಸಾಧ್ಯತೆಗಳಿದೆ ಅಂತ ಹೇಳ್ತೀರಿ? ಯಾಕಂದ್ರೆ ಅದು ಕಾನೂನಿನ ಸಂಬಂಧಪಟ್ಟ ವಿಷಯ ಅಲ್ಲ. ಅದು ಪಬ್ಲಿಕ್ ಪ್ರಾಪರ್ಟಿಯನ್ನ ಯಾರು ಡಿಮಾಲಿಷ್ ಮಾಡಂಗಿಲ್ಲ. ಮಿನಿಸ್ಟರ್ ಇರ್ಬೋದು, MLA ಇರ್ಬೋದು, MB ಇರ್ಬೋದು. ಪಬ್ಲಿಕ್ ಪ್ರಾಪರ್ಟಿಯನ್ನ ವಿಧಾನಸೌಧ ಈಸ್ ಎ ಮೋನುಮೆಂಟ್. ಕರ್ನಾಟಕ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಅದು ಒಂದು ಯಾವುದು ಮಾನ್ಯುಮೆಂಟ್ ಹೇಳ್ತಾರಲ್ಲ, ಅದು ಅಷ್ಟೊಂದು ಪ್ರಸಿದ್ಧವಾದ ಯಾವ ಸ್ಟೇಟ್ ಅಲ್ಲಿ ಅಂದ ಒಂದು ವಿಧಾನಸೌಧ ಇಲ್ಲ. ಅದು ಯಾವ ರೀತಿಯಲ್ಲಿ ಅಲ್ಟ್ರೇಷನ್ ಮಾಡಬಾರದು, ಯಾವ ರೀತಿಯಲ್ಲಿ ಅಲ್ಟ್ರೇಷನ್ ಮಾಡಂಗಿಲ್ಲ ಕಾನೂನು ಪ್ರಕಾರ. ಅದು ಕಾನೂನು ಪ್ರಕಾರ ಮಾಡಂಗಿಲ್ಲ ನನ್ನ ಒಪಿನಿಯನ್ ಅಷ್ಟೇ. ಓಕೆ, ಈಗ ದಿಲೀಪ್ ಕುಮಾರ್ ಅವರೇ, ಹಾಗಾದ್ರೆ ಪ್ರಾಸಿಕ್ಯೂಷನ್ ವಿಷಯಕ್ಕೆ ಬರೋದಾದ್ರೆ, ಹಿಂದೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗಲೇ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿಯನ್ನು ಕೊಟ್ಟಿದ್ರು. ನಂತರದ ಸ್ಥಿತಿಗತಿಗಳು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಈಗ ಇವರ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಾರೆ ಅನ್ನೋ ಭರವಸೆ ಇದೆಯಾ? ಹೌದು, 100%. ಹಾಗಾದ್ರೆ ಮುಂದಿನ ಹೆಜ್ಜೆ ಏನಾಗಿರುತ್ತೆ? ಅದು ಪ್ರಾಸಿಕ್ಯೂಷನ್ ಗವರ್ನರ್ ಏನೋ ಆರ್ಡರ್ ಆಗುತ್ತೆ ಮತ್ತೆ ನಾನು ಮುಂದುವರಿಸ್ತಾ ಇದ್ದೇನೆ. ಓಕೆ, ಧನ್ಯವಾದ ದಿಲೀಪ್ ಕುಮಾರ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ವಿಧಾನಸೌಧದಲ್ಲಿ ಕಚೇರಿಯ ಗೋಡೆ ಕೆಡವಿಸಿದ ಅರಣ್ಯ ಸಚಿವ ರಮಾನಾಥ್ ರೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಇಬ್ಬರು ವಕೀಲರು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ.
ಇವತ್ತು ಗಂಗಾವತರಣದ ದಿನ ಅಂದ್ರೆ ಭಗೀರಥನ ತಪಸ್ಸಿಗೆ ಒಲಿದು ಗಂಗೆ ಭೂಮಿಗೆ ಇಳಿದು ಬಂದ ದಿನ. ಕಾಕತಾಳೀಯ ಎಂಬಂತೆ ಇವತ್ತೇ ಗಂಗೆ ರೌದ್ರಾವತಾರ ತಾಳಿದ್ದಾಳೆ. ಋಷಿಕೇಶದಲ್ಲಿ ಸಾಕ್ಷಾತ್ ಶಿವನಿಗೂ ಗಂಗೆಯ ಪ್ರಚಂಡ ವೇಗವನ್ನ ತಡೆಯಲಾಗದ ಸ್ಥಿತಿ ಏರ್ಪಟ್ಟಿದೆ. ಉತ್ತರ ಭಾರತದಲ್ಲಿ ವರುಣ ರುದ್ರ ನರ್ತನ ನಡೆಸ್ತಾ ಇದ್ದಾನೆ. ನದಿಗಳೆಲ್ಲವೂ ಉಕ್ಕಿ ಉಕ್ಕಿ ಹರಿಯುತ್ತಿವೆ. ಪಾಪನಾಶಿನಿ ಗಂಗೆಯಂತೂ ಪ್ರಚಂಡ ಪ್ರಳಯ ರೂಪ ತಾಳಿದ್ದಾಳೆ. ಋಷಿಕೇಶದಲ್ಲಿ ತಪೋಮಗ್ನನಾಗಿರುವ ಗಂಗಾಧಾರಿ ಶಿವನನ್ನೇ ಮುಳುಗಿಸುವ ಮಟ್ಟದಲ್ಲಿ ಧುಮ್ಮಿಕ್ಕಿ ಹರಿಯುತ್ತಿದ್ದಾಳೆ. ವಿಶೇಷತೆಯೆಂದರೆ ಗಂಗೆಯ ಇವತ್ತಿನ ಈ ರೌದ್ರಾವತಾರಕ್ಕೆ ಒಂದು ಪೌರಾಣಿಕ ಹಿನ್ನೆಲೆಯಿದೆ. ಪುರಾಣದಲ್ಲಿ ಬರುವ ಗಂಗಾವತರಣ ಅಂದ್ರೆ ಗಂಗೆ ಶಿವನ ತಲೆಯಿಂದ ಭೂಮಿಗೆ ಬಂದಿದ್ದು ಇದೇ ದಿನವಂತೆ. ಅದನ್ನೇ ಉತ್ತರ ಭಾರತದಲ್ಲಿ ಗಂಗಾ ದಶಮಿ ಅಂತ ಆಚರಿಸ್ತಾರೆ. ಆದರೆ ಈ ಬಾರಿ ಗಂಗೆ ಹೀಗೆ ಶಿವನನ್ನೇ ಮೆಟ್ಟಿ ಹರಿಯುತ್ತಿರೋದ್ರಿಂದ ಸಾಧು ಸಂತರಂತೂ ಸಾಕ್ಷಾತ್ ಗಂಗೆಯೇ ಮತ್ತೊಮ್ಮೆ ಧರೆಗಿಳಿದಿದ್ದಾಳೆ ಅಂತಿದ್ದಾರಂತೆ. ವಿಷ್ಣುವಿನ ಪಾದದಿಂದ ಗಂಗೆಯನ್ನ ಭಗೀರಥ ಮಹಾರಾಜ ಘೋರ ತಪಸ್ಸು ಮಾಡಿ ಭೂಲೋಕಕ್ಕೆ ಕರೆತಂದ ದಿನವೇ ಗಂಗಾ ದಸರಾ. ಈ 10 ದಿನ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಸರ್ವ ಪಾಪಗಳು ನಾಶವಾಗುತ್ತವಂತೆ. ತಮ್ಮ ಪೂರ್ವಜರಿಗೆ ಕಪಿಲ ಮುನಿ ಕೊಟ್ಟ ಶಾಪ ಪರಿಹಾರಕ್ಕಾಗಿ ಗಂಗೆಯನ್ನ ಭೂಲೋಕಕ್ಕೆ ತರಲು ಭಗೀರಥ ತಪಸ್ಸು ಮಾಡ್ತಾನೆ. ಭಗೀರಥನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗುವ ಬ್ರಹ್ಮ ಗಂಗೆಯನ್ನ ಕರೆತರುವಂತೆ ವರ ನೀಡ್ತಾನೆ. ಆದರೆ ಆಗ ಮತ್ತೊಂದು ಸಮಸ್ಯೆ ಶುರುವಾಗುತ್ತೆ. ಅದೇನಪ್ಪಾ ಅಂದ್ರೆ ಗಂಗೆ ಏನಾದ್ರೂ ಭೂಮಿಯ ಮೇಲೆ ಬಿದ್ದರೆ ಭೂಮಿಯೇ ಒಡೆದು ಹೋಗುವ ಸಾಧ್ಯತೆ ಇರುತ್ತೆ. ಅಂತಹ ಶಕ್ತಿ ಇದೆ ಗಂಗೆಯಲ್ಲಿ. ಆಗ ಬ್ರಹ್ಮನ ಸಲಹೆಯಂತೆ ಭಗೀರಥ ಮತ್ತೆ ಕಠಿಣ ತಪಸ್ಸು ಮಾಡ್ತಾನೆ. ಆಗ ಶಿವ ಪ್ರತ್ಯಕ್ಷನಾಗ್ತಾನೆ. ಗಂಗೆಯನ್ನ ಜಟೆಯಲ್ಲಿ ಹಿಡಿದಿಟ್ಟುಕೊಂಡು ನಿಧಾನವಾಗಿ ಭೂಮಿಗೆ ಹರಿಸಲು ಸಿದ್ಧನಾಗ್ತಾನೆ. ಆಮೇಲೆ ವಿಷ್ಣುವಿನ ಪಾದದಿಂದ ಹರಿದು ಬರುವ ಗಂಗೆ ಶಿವನ ಜಟೆಯ ಮೂಲಕ ಭೂಲೋಕಕ್ಕೆ ಹರಿಯುತ್ತಾಳೆ. ಆ ಮೂಲಕ ಭೂಲೋಕದ ಉದ್ಧಾರ ಮಾಡ್ತಾಳೆ. ಇದು ಗಂಗಾವತರಣದ ಕಥೆ. ಹರಿದ್ವಾರದಲ್ಲಿ ಈಗ ಮತ್ತೆ ಅದೇ ಮರುಕಳಿಸಿದಂತಿದೆ. ಗಂಗೆ ಭಯಂಕರವಾಗಿ ಹರಿಯುತ್ತಿದ್ದಾಳೆ. ಆದರೆ ಈ ಬಾರಿ ಆಕೆಯನ್ನ ತಡೆಯಲು ಶಿವನಿಗೂ ಸಾಧ್ಯವಾಗ್ತಿಲ್ಲ. ಬೃಹತ್ ಶಿವನ ಮೂರ್ತಿಯನ್ನೇ ನುಂಗಿ ಗಂಗೆ ಧುಮ್ಮಿಕ್ಕುತ್ತಿದ್ದಾಳೆ. ರಿಪೋರ್ಟ್ ಸುವರ್ಣ ನ್ಯೂಸ್. ಪ್ರವಾಹಕ್ಕೆ ಉತ್ತರ ಭಾರತ ತತ್ತರಗೊಂಡಿದೆ. ಹಾಗಾದ್ರೆ ಅಲ್ಲಿ ಸಿಲುಕಿರುವ ನಮ್ಮ ರಾಜ್ಯದ ಜನ ಹೇಗಿದ್ದಾರೆ, ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳೇನು ಅಂತ ನೋಡೋಣ ಬ್ರೇಕ್ನ ನಂತರ.